ಈ ಎಲ್ಲಾ ಕ್ಷಣಗಳು ನಿಮಗೆ ಏನನ್ನು ಹೇಳುತ್ತಿವೆ? ಒಂದೇ ಬ್ರೇಕಿಂಗ್ ಸುದ್ದಿ, ಎಚ್ಚರಿಕೆ. ಷೇರು ಮಾರುಕಟ್ಟೆಯ ಬೆಲೆಯ ಏರಿಳಿತದ ಅಭಯ ಮತ್ತು ನಿಮಿಷಗಳಲ್ಲಿ ಶತಕೋಟಿ ಡಾಲರ್ಗಳನ್ನು ಕಳೆದುಕೊಳ್ಳುವಂತಹ ಸಂದರ್ಭ. ಸ್ನೇಹಿತರೆ, ಸಮೃದ್ಧಿ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಬನ್ನಿ ನಾವು ಇವತ್ತು ವಾರಾಂತ ಸಂದರ್ಭ ಹಾಗೂ ಜಿಯೋ ಪೊಲಿಟಿಕಲ್ ಇವೆಂಟ್ಸ್ ಅಂದರೆ ಭೌಗೋಳಿಕ ರಾಜಕೀಯ ಘಟನೆಗಳು ಷೇರು ಮಾರುಕಟ್ಟೆಯ ಮೇಲೆ ಹೇಗೆ ಪರಿಣಾಮ ಬೀರುತ್ತವೆ ಮತ್ತು ಈ ಸಂದರ್ಭದಲ್ಲಿ ನಿಮ್ಮ ಹೂಡಿಕೆಯನ್ನು ಹೇಗೆ ಸೇಫ್ ಗಾರ್ಡ್ ಮಾಡಿಕೊಳ್ತೀರಾ ಹಾಗೂ ಹೆಚ್ಚು ಮುಖ್ಯವಾಗಿ ಒಬ್ಬ ಸ್ಮಾರ್ಟ್ ಹೂಡಿಕೆದಾರ ಹೇಗೆ ಬದುಕುಳಿಯುತ್ತಾನೆ, ಅಷ್ಟೇ ಅಲ್ಲ ಇಂತಹ ಒಂದು ಸಮಯದಲ್ಲೂ ಅವನು ಹೇಗೆ ಅಭಿವೃದ್ಧಿ ಹೊಂದುತ್ತಾನೆ ಅನ್ನೋದನ್ನ ಇವತ್ತು ನೋಡೋಣ. ಈ ಭೌಗೋಳಿಕ ರಾಜಕೀಯ ಘಟನೆಗಳು ಒಂದು ಅನಿಶ್ಚಿತೆಯನ್ನು ಸೃಷ್ಟಿ ಮಾಡುತ್ತದೆ, ಏಕೆಂದರೆ ಭವಿಷ್ಯವು ಅಸ್ಪಷ್ಟವಾಗಿರುತ್ತದೆ. ಇದಕ್ಕೆ ಶೇರ್ ಮಾರುಕಟ್ಟೆಯು ಬಹಳ ವೇಗವಾಗಿ ಪ್ರತಿಕ್ರಿಯೆ ಮಾಡುತ್ತದೆ. ಇತ್ತೀಚಿನ ಇಸ್ರೇಲ್ನ ದಾಳಿಯನ್ನು ತೆಗೆದುಕೊಳ್ಳಿ. ಯುಎಸ್ನ ಎಲ್ಲಾ 3 ಪ್ರಮುಖ ಇಂಡೆಕ್ಸ್ ತಕ್ಷಣವೇ ಬಿದ್ದು ಹೋಗುತ್ತದೆ ಹಾಗೂ ತೈಲದ ಬೆಲೆ ಹೆಚ್ಚಾಗುತ್ತದೆ. ಇದು ಯಾಕೆ ಈ ರೀತಿ ಆಗುತ್ತದೆ? ಏಕೆಂದರೆ ವ್ಯಾಪಾರಿಗಳು ಕುಸಿತಕ್ಕೆ ಭಯಪಡುತ್ತಾರೆ. ಒಂದು ಆಶ್ಚರ್ಯಕರ ವಿಚಾರ ಏನಂತ ಹೇಳಿದ್ರೆ, ಈ ಮಾರ್ಕೆಟ್ನ ಏರಿಳಿತ ಭಯಾನಕವಾದುದು, ಆದರೆ ಒಬ್ಬ ಸ್ಮಾರ್ಟ್ ಹೂಡಿಕೆದಾರನಿಗೆ ಇದು ಒಳ್ಳೆ ಸ್ನೇಹಿತ ಕೂಡ ಹೌದು. ಏಕೆಂದರೆ ಮಾರುಕಟ್ಟೆಯ ಕುಸಿತ ಒಂದು ಒಳ್ಳೆ ಗುಣಮಟ್ಟದ ಕಂಪನಿಯನ್ನ ಅತಿ ಕಡಿಮೆ ಬೆಲೆಯಲ್ಲಿ ಕೊಂಡುಕೊಳ್ಳುವಂತ ಅವಕಾಶ. ಅಂದರೆ ಐಷಾರಾಮಿ ಅಂಗಡಿಯಲ್ಲಿನ ಮಾರಾಟದಂತೆಯೇ ಗುಣಮಟ್ಟದ ಕಂಪನಿಗಳನ್ನು ರಿಯಾಯಿತಿಯಲ್ಲಿ ಖರೀದಿಸುವ ಅವಕಾಶ. ಈ ಏರಿಳಿತವು ಒಂದು ಉನ್ನತ ಅವಕಾಶಕ್ಕೆ ಸಮಾನ, ಏಕೆಂದರೆ ಇತರರು ಶೇರ್ ಮಾರ್ಕೆಟ್ನಲ್ಲಿ ಷೇರನ್ನು ಮಾರಾಟ ಮಾಡಿದಾಗ ಸ್ಮಾರ್ಟ್ ಹೂಡಿಕೆದಾರನಿಗೆ ಒಂದು ಒಳ್ಳೆ ಗುಣಮಟ್ಟದ ಕಂಪನಿಯನ್ನ ಅತಿ ಕಡಿಮೆ ಬೆಲೆಯಲ್ಲಿ ಖರೀದಿಸುವಂತಹ ಅವಕಾಶ. ಈ ಸಮಯದಲ್ಲಿ ರಕ್ಷಣಾ ಕ್ಷೇತ್ರ, ಇಂಧನ ಕ್ಷೇತ್ರ ಹಾಗೂ ಸರಕುಗಳಂತ ಕ್ಷೇತ್ರವು ಹೆಚ್ಚಾಗಿ ಕಾರ್ಯನಿರ್ವಹಿಸುತ್ತದೆ. ಇಂತಹ ಅನಿಶ್ಚಿತ ಸಂದರ್ಭದಲ್ಲಿ ಚಿನ್ನ ಹಾಗೂ ಬಾಂಡ್ ಕೂಡ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ. ನೀವು ಯಾಕೆ ಈ ತರ ಯೋಚನೆ ಮಾಡಬಾರದು? ಸ್ಟಾಕ್ ಮಾರ್ಕೆಟ್ನ ಒಂದು ಮಾಲ್ ಅಂತ ಯೋಚನೆ ಮಾಡಿದರೆ ಈ ಭೌಗೋಳಿಕ ರಾಜಕೀಯ ಘಟನೆಗಳು ಒಂದು ಫ್ಲಾಶ್ ಸೇಲ್ ಆಗಿರುತ್ತದೆ. ಇಂಥ ಸಂದರ್ಭದಲ್ಲಿ ನೀವು ಮಾಲಿಂದ ಹೊರಡುತ್ತೀರಾ ಅಥವಾ ಯಾವುದಾದರೂ ಒಂದು ಗುಣಮಟ್ಟದ ಪದಾರ್ಥವನ್ನು ಕೊಂಡುಕೊಳ್ಳುತ್ತೀರಾ? ನಮ್ಮ ಇತಿಹಾಸ ಏನು ಹೇಳುತ್ತೆ ಅಂತ ನೋಡೋಣ. ಶೇರ್ ಮಾರ್ಕೆಟ್ ಅಲುಗಾಡಿರುವುದೆಂತೂ ಸತ್ಯ, ಆದರೆ ಮುರಿದು ಬಿದ್ದಿಲ್ಲ. ಬನ್ನಿ ಇತಿಹಾಸದ ನಿಜಾಂಶವನ್ನು ನೋಡೋಣ. 2022 ರಷ್ಯಾ ಯುಕ್ರೇನ್ ವಾರನ್ನೇ ತೆಗೆದುಕೊಳ್ಳಿ. 3 ವಾರದಲ್ಲಿ ಚೇತರಿಕೆ ಆಗಲಿಕ್ಕೆ ಶುರು ಆಗ್ತದೆ. ಅದೇ ರೀತಿ ಪರ್ಲ್ ಹಾರ್ಬರ್ ದಾಳಿಯ ಸಂದರ್ಭದಲ್ಲಿ ಶೇರ್ ಮಾರ್ಕೆಟ್ 20% ಬಿದ್ದಿದೆಯಾದರೂ ಕೇವಲ 10 ತಿಂಗಳಿನಲ್ಲಿ ಚೇತರಿಕೆಯಾಗಿದೆ. ಅದೇ ರೀತಿ 9/11 ದಾಳಿಯ ಸಂದರ್ಭದಲ್ಲಿ ಕೂಡ ಶೇರ್ ಮಾರ್ಕೆಟ್ 11% ಬಿದ್ದಿದೆಯಾದರೂ ಒಂದೇ ತಿಂಗಳಲ್ಲಿ ಚೇತರಿಕೆಯಾಗಿದೆ. ಪ್ರತಿ ಬಾರಿ ಷೇರು ಮಾರುಕಟ್ಟೆ ನೆಲಕಚ್ಚಿದಾಗ ರಿಟೇಲ್ ಇನ್ವೆಸ್ಟರ್ ಯಾವಾಗಲೂ ಭಯಗೊಳ್ಳುತ್ತಾರೆ. ಆದರೆ ಕೆಲವೇ ಜನರು ಭಯದ ಹೊರತಾಗಿಯೂ ಮಾರುಕಟ್ಟೆ ಚೇತರಿಸಿಕೊಂಡಿದೆ ಅನ್ನೋದನ್ನು ಗಮನಿಸುತ್ತಾರೆ. ಏಕೆಂದರೆ ಮಾರುಕಟ್ಟೆ ಅಲ್ಪಾವಧಿಯಲ್ಲಿ ಭಯಕ್ಕೆ ಪ್ರತಿಕ್ರಿಯೆ ಮಾಡುತ್ತದೆ, ಆದರೆ ಇದು ದೀರ್ಘಾವಧಿಯಲ್ಲಿ ಮೂಲಭೂತ ಅಂಶಗಳ ಮೇಲೆ ಬೆಳೆಯುತ್ತದೆ ಅನ್ನುವುದು ಅವರಿಗೆ ಚೆನ್ನಾಗಿ ಗೊತ್ತಿರುತ್ತದೆ. ಬನ್ನಿ ಆ ಮೂಲಭೂತ ಅಂಶಗಳು ಅಂದರೆ ಫಂಡಮೆಂಟಲ್ಸ್ ಏನು ಅನ್ನೋದನ್ನ ತಿಳಿದುಕೊಳ್ಳೋಣ. ಅದುವೇ ಕಾರ್ಪೊರೇಟ್ ಅರ್ನಿಂಗ್ಸ್, ಇಂಟರೆಸ್ಟ್ ರೇಟ್, ಇನ್ನೋವೇಷನ್ ಮತ್ತು ಪ್ರೊಡಕ್ಟಿವಿಟಿ. ಪ್ರತಿ ಬಾರಿ ಈ ತರಹ ಒಂದು ಹೆಡ್ಲೈನ್ಸ್ ಬಂದಾಗ ಭಯಪಡದೆ ನಿಮ್ಮ ಹೂಡಿಕೆಯನ್ನ ಹೇಗೆ ಪ್ರೊಟೆಕ್ಟ್ ಮಾಡಿಕೊಳ್ಳಬಹುದು, ಹಾಗೆ ಆ ಪ್ರೊಟೆಕ್ಟ್ ಮಾಡಲಿಕ್ಕೆ ಯಾವ ತರ ಸ್ಟ್ರಾಟಜಿ ಮಾಡಬಹುದು ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಇದಕ್ಕೆ 3 ಸ್ಟ್ರಾಟಜಿಗಳಿವೆ. ಬನ್ನಿ ಮೊದಲನೇ ಸ್ಟ್ರಾಟಜಿಯಿಂದ ಶುರು ಮಾಡೋಣ. ಮೊದಲನೇ ಸ್ಟ್ರಾಟಜಿ ಏನೆಂದರೆ ಮಾರಾಟ ಮಾಡುವ ಪ್ರಚೋದನೆಯಿಂದ ದೂರ ಇರಬೇಕಾಗಿರುವುದೇ ಮೊದಲನೇ ಸ್ಟ್ರಾಟಜಿ. ಅಲ್ಪ ಅವಧಿಯಲ್ಲಿ ಶೇರ್ ಮಾರುಕಟ್ಟೆ ಕುಸಿತ ಬಹಳ ಸಹಜವಾದದ್ದು. ನೀವು ಈಗಾಗಲೇ ನೋಡಿದ ಹಾಗೆ ಯಾವುದೇ ಷೇರು ಮಾರುಕಟ್ಟೆಯು ಕೆಲವೇ ತಿಂಗಳಲ್ಲಿ ಚೇತರಿಸಿಕೊಳ್ಳುತ್ತದೆ. ಹಾಗಾಗಿ ಶಾಂತವಾಗಿರಿ ಮತ್ತು ನಿಮ್ಮ ಹೂಡಿಕೆಯನ್ನು ಹಿಂಪಡೆಯಬೇಡಿ. ಭೌಗೋಳಿಕ ರಾಜಕೀಯ ಘಟನೆಗಳಿಂದ ಉಂಟಾಗುವ ತಾತ್ಕಾಲಿಕ ಆಘಾತಗಳು ಭೀತಿಯ ಪ್ರಜ್ಞೆಯನ್ನು ಉಂಟುಮಾಡಬಹುದು, ಆದರೆ ನೀವು ಯಾವುದೇ ಕಾರಣಕ್ಕೂ ಶೇರ್ನಂತ ಅಸೆಟ್ಟನ್ನು ಮಾರಾಟ ಮಾಡುವಂತಹ ನಿರ್ಣಯಕ್ಕೆ ಬರಬಾರದು. ಏಕೆಂದರೆ ಈ ತರಹದ ಭೌಗೋಳಿಕ ಘಟನೆಗಳು ಅಲ್ಪ ಸಮಯದಾಗಿರುತ್ತದೆ ಮತ್ತು ಕೆಲವೇ ತಿಂಗಳಲ್ಲಿ ಷೇರು ಮಾರುಕಟ್ಟೆಗಳು ಚೇತರಿಕೆಗೊಳ್ಳುತ್ತದೆ ಅನ್ನೋದನ್ನ ಇತಿಹಾಸದ ಡಾಟಾದಿಂದ ನೀವು ಆಲ್ರೆಡಿ ತಿಳಿದುಕೊಂಡಿದ್ದೀರಾ. ಬನ್ನಿ ಎರಡನೇ ಸ್ಟ್ರಾಟಜಿ ಕಡೆ ಹೋಗೋಣ. ಸ್ಮಾರ್ಟ್ ಆಗಿ ವಿವಿಧ ಕ್ಷೇತ್ರಗಳಲ್ಲಿ ಹೂಡಿಕೆ ಮಾಡುವುದೇ ಎರಡನೇ ಸ್ಟ್ರಾಟಜಿ. ಈ ವಿವಿಧ ಕ್ಷೇತ್ರಗಳು ಯಾವುದ್ಯಾವುದು ಅಂತ ತಿಳ್ಕೊಳ್ಳೋಣ. ಮೊದಲನೇದು ಅಸೆಟ್ಸ್, ಅಂದರೆ ಗೋಲ್ಡ್ ಆಗಬಹುದು, ಷೇರು ಮಾರುಕಟ್ಟೆ ಆಗಬಹುದು, ರಿಯಲ್ ಎಸ್ಟೇಟ್ ಆಗಬಹುದು, ಬಾಂಡ್ ಮಾರ್ಕೆಟ್ ಆಗಬಹುದು ಅಥವಾ ಬೇರೆ ದೇಶದಲ್ಲಿನ ಷೇರು ಮಾರುಕಟ್ಟೆಯೂ ಆಗಬಹುದು. ನಿಮ್ಮ ಎಲ್ಲಾ ಹಣವನ್ನು ಒಂದೇ ಬುಟ್ಟಿಯಲ್ಲಿ ಇಡಬೇಡಿ.
ವಿಶೇಷವಾಗಿ ಅನಿಶ್ಚಿತ ಸಮಯದಲ್ಲಂತೂ ಇಡಬೇಡಿ. ಈ ವಿವಿಧ ಕ್ಷೇತ್ರಗಳಲ್ಲಿ ಹೂಡಿಕೆ ಮಾಡುವುದು ಒಂದು ಪ್ರೂವನ್ ಸ್ಟ್ರಾಟಜಿ ಆಗಿ ಇದೆ. ಅದರಲ್ಲೂ ಮಾರುಕಟ್ಟೆಯ ಕುಸಿತದಲ್ಲಂತೂ ಇದು ಬಹಳ ಪರಿಣಾಮಕಾರಿಯಾಗಿದೆ. ಇದರಿಂದ ಯಾವುದೇ ಒಂದು ಸೀಮಿತ ಮಾರುಕಟ್ಟೆಗೆ ಡಿಪೆಂಡೆನ್ಸಿ ಆಗೋದನ್ನ ಮತ್ತು ರಿಸ್ಕ್ ಅನ್ನು ಕೂಡ ನಾವು ಕಡಿಮೆ ಮಾಡಿಕೊಳ್ಳಬಹುದು. ಈಗ ಮೂರನೇ ಸ್ಟ್ರಾಟಜಿ ಬಗ್ಗೆ ತಿಳಿದುಕೊಳ್ಳೋಣ. ದೀರ್ಘಾವಧಿಯ ಹೂಡಿಕೆಯೇ ಮೂರನೇ ಸ್ಟ್ರಾಟಜಿ. ಸ್ವಲ್ಪ ದೂರ ದೃಷ್ಟಿಯಿಂದ ನೋಡಿ. ನೀವು ಒಂದು ವಾರಕ್ಕೋಸ್ಕರ ಈ ಹೂಡಿಕೆಯನ್ನು ಮಾಡುತ್ತಿರಲ್ಲ, ಒಂದು ದಶಕ ಅಥವಾ ಅದಕ್ಕಿಂತ ಹೆಚ್ಚಾದ ಸಮಯಕ್ಕಾಗಿ ಮಾಡುತ್ತಿರುತ್ತೀರಾ. ಈ ಭೌಗೋಳಿಕ ರಾಜಕೀಯ ಘಟನೆಗಳಿಂದ ಆಗುವಂತ ಅಲ್ಪಾವಧಿಯ ಮಾರುಕಟ್ಟೆಯ ಏರಿಳಿತಗಳಿಂದ ದೂರವಿದ್ದು ದೀರ್ಘಾವಧಿಯ ಹೂಡಿಕೆಯತ್ತ ನಿಮ್ಮ ಗಮನವನ್ನು ಹರಿಸುವುದು ಬಹಳ ಪ್ರಮುಖವಾಗಿರುತ್ತದೆ. ಈ ಒಂದು ದೃಷ್ಟಿಕೋನ ನಿಮಗೆ ಅಲ್ಪಾವಧಿಯ ಅನಿಶ್ಚಿತೆಯಲ್ಲಿ ಆಗುವಂತಹ ಲಾಸ್ ಅನ್ನು ತಡೆಗಟ್ಟುತ್ತದೆ. ಈ ಭೌಗೋಳಿಕ ರಾಜಕೀಯದಂತ ಘಟನೆಗಳಿಂದ ಯಾವುದೇ ಸ್ಟ್ರಾಟಜಿಗಳು ನಿಮಗೆ 100% ರಿಸ್ಕ್ ಅನ್ನು ಕಡಿಮೆ ಮಾಡುವುದಿಲ್ಲ. ಆದರೆ ಈ 3 ಟೆಕ್ನಿಕ್ ನಿಮಗೆ ಸಾಕಷ್ಟು ಮಟ್ಟಿಗೆ ರಿಸ್ಕ್ ಅನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ನೆನಪಿರಲಿ, ಪ್ರತಿಯೊಬ್ಬ ಹೂಡಿಕೆದಾರನ ಪರಿಸ್ಥಿತಿಯು ಭಿನ್ನವಾಗಿರುತ್ತದೆ. ಆದ್ದರಿಂದ ನಿಮ್ಮ ನಿರ್ದಿಷ್ಟ ಅಗತ್ಯಗಳು ಮತ್ತು ಹಣಕಾಸಿನ ಗುರಿಗಳಿಗೆ ಸರಿಹೊಂದುವಂತೆ ಸ್ಟ್ರಾಟಜಿಯನ್ನು ಮಾಡಿಕೊಳ್ಳಿ. ಭೌಗೋಳಿಕ ರಾಜಕೀಯ ಘಟನೆಗಳು ಯಾವಾಗ ಆಗುತ್ತೆ ಅನ್ನೋದನ್ನು ಪ್ರೆಡಿಕ್ಷನ್ ಮಾಡುವುದಕ್ಕೆ ಆಗುವುದಿಲ್ಲ. ಆದರೆ ಪ್ರತಿಯೊಬ್ಬ ಹೂಡಿಕೆದಾರನ ಶಕ್ತಿಯು ಪ್ರೆಡಿಕ್ಷನ್ ಅಲ್ಲ, ಶಿಸ್ತು ಅನ್ನೋದು ಗೊತ್ತಿರಲಿ. ಈ ಸಂದರ್ಭದಲ್ಲಿ ವಾರೆನ್ ಬಫೆಟ್ ಹೇಳಿದ್ದನ್ನು ನಾವು ಮರೆಯಬಾರದು. ಇತರರು ದುರಾಸೆಯಿಂದ ಇದ್ದಾಗ ನೀವು ಭಯಪಡಬೇಕಾಗುತ್ತದೆ, ಆದರೆ ಇತರರು ಭಯದಿಂದ ಇದ್ದಾಗ ನೀವು ದುರಾಸೆಯಿಂದ ಇರಿ ಅನ್ನೋದು ಮೇಲ್ನೋಟದ ಅರ್ಥ. 2008ರಲ್ಲಿ ಬಫೆಟ್ ಆರ್ಥಿಕ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಶತಕೋಟಿ ಹೂಡಿಕೆ ಮಾಡಿದ್ದರು. ಅದೇ ರೀತಿ 2020ರ ಕೋವಿಡ್ನ ಸಮಯದಲ್ಲೂ ಶತಕೋಟಿ ಹೂಡಿಕೆ ಮಾಡಿದರು. ನೀವು ಸಹ ಮಾಡಬಹುದು. ಮಹಾನ್ ಹೂಡಿಕೆದಾರರು ಏರಿಳಿತವು ಶತ್ರು ಅಲ್ಲ, ಅದು ಒಂದು ಎಮೋಷನ್ ಮಾತ್ರ ಅಷ್ಟೇ ಅನ್ನೋದನ್ನ ಚೆನ್ನಾಗಿ ಅರಿತುಕೊಂಡಿರುತ್ತಾರೆ. ಇನ್ನು ಮುಂದೆ ಭೌಗೋಳಿಕ ರಾಜಕೀಯ ಘಟನೆಗಳ ಸಂದರ್ಭದಲ್ಲಿ ಶೇರ್ ಮಾರುಕಟ್ಟೆ ಬಹಳ ಬೇಗ ಚೇತರಿಸಿಕೊಳ್ಳುತ್ತದೆ ಅನ್ನೋದು ನಿಮಗೆ ನೆನಪಿರಲಿ. ಶಾಂತವಾಗಿರಿ, ಹೂಡಿಕೆ ಮಾಡಿರಿ, ನಿಮ್ಮ ಬುದ್ಧಿವಂತಿಕೆ ನಿಮ್ಮ ಕೈಯಲ್ಲಿರಲಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡುತ್ತೇವೆ. ನಿಮಗೆ ಈ ಸಂಚಿಕೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸದ್ಯದಲ್ಲೇ ಮತ್ತೊಂದು ಹೊಸ ವಿಚಾರದೊಂದಿಗೆ ನಿಮ್ಮ ಮುಂದೆ ಮತ್ತೆ ಬರುತ್ತೇವೆ. ಧನ್ಯವಾದಗಳು.